ನಾನೊಂದು ಡಿಸಿಷನ್ ತೊಗೊಂಡಿದ್ದೀನಿ. ಪಾರ್ಥಕ್ಕೆ ಒಂದು ಸಂಬಂಧ ಬಂದಿದೆಯಲ್ಲ, ಆ ಸಂಬಂಧ ಬೇಡ. ನಾನು ಬೇರೆ ಸಂಬಂಧ ನೋಡಿದ್ದೀನಿ. ಆ ಹುಡುಗಿನೇ ನಮ್ಮ ಮನೆ ಸೊಸೆಯಾಗಿ ತಂದ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ವಾಟ್ ಹ್ಯಾಪನ್ ಮಾಮ್? ಸಡನ್ ಆಗಿ ಪ್ಲಾನ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ಯಾ? ಫೈನ್, ಇಟ್ಸ್ ಓಕೆ. ಪ್ಲಾನ್ ಚೇಂಜ್ ಮಾಡಿದ್ಯಾ ಅಂದರೆ ಯಾವುದೋ ಬೆಟರ್ ಆಪ್ಷನ್ ಸಿಕ್ಕಿರ್ಬೇಕು. ಹಾಂ, ಐ ಆಮ್ ರೈಟ್ ಅನ್ಕೊಂಡೆ. ಕಮಾನ್ ಟೆಲ್ ಮಿ, ಯಾರು ಅವಳು ನಿನ್ನ ಬಾವಿ ಮುದ್ದಿನ ಸೊಸೆ? ಹೇಳ್ತೀನಿ ಆದಷ್ಟು ಬೇಗ ಎಲ್ರಿಗೂ ಗೊತ್ತಾಗತ್ತೆ. ಆದರೆ ಹುಡುಗಿ ನಮ್ಮ ಸ್ಟ್ಯಾಂಡರ್ಡ್ ಇಲ್ಲ, ಕೈಂಡ್ ಆಫ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ವಾಟ್? ಏನು ಮಾತಾಡ್ತಿದ್ಯಾ ಮಾಮ್? ಮಾಮ್, ಪದೇ ಪದೇ ಹೋಗಿ ಹೋಗಿ ಅಂಥವ್ರ ಹತ್ರನೇ ತಗೊಳಕೋಬೇಕಾ ನಾವು? ಯಾಕೆ ನಮ್ಮ ಮನೇಲಿ ಬೇರೆ ಆಪ್ಷನ್ನೇ ಇಲ್ವಾ? ಅಲ್ಲ ಮಾಮ್, ನಾವು ಇಂಥ ರಿಚ್ ಹೈ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಪದೇ ಪದೇ ಹೋಗಿ ಆ ಮಿಡಲ್ ಕ್ಲಾಸ್ ಜನ ಟೈಪ್ ಆಗ್ಬೇಕಾ? ಈ ಇಷ್ಟೇ ರಿಪೀಟ್ಸ್ ಅನ್ನೋ ಥರ ಮಿಡಲ್ ಕ್ಲಾಸ್ ಮತ್ತೆ ಮಿಡಲ್ ಕ್ಲಾಸ್ ಮತ್ತೆ ಮಿಡಲ್ ಕ್ಲಾಸ್. ವಾಟ್ ಇಸ್ ದಿಸ್ ಮಾಮ್? ಮಾಮ್, ಅಟ್ಲೀಸ್ಟ್ ಪಾರ್ಥ ಅವನಿಗಾದ್ರೂ ನಮ್ಮ ಸ್ಟೇಟಸ್ ತಕ್ಕಾಗಿ ಒಂದೊಳ್ಳೆ ರಿಚ್ ಫ್ಯಾಮಿಲಿಯಿಂದ ಹುಡುಗಿನ ತರ್ಬೋದಿತ್ತು ತಾನೆ. ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ಮಾಮ್. ಇದು ಈಗ ಆಯ್ತಲ್ಲ. ಇಟ್ಸ್ ಓಕೆ ಜೈ, ಅದ್ರಲ್ಲಿ ಏನಿದೆ? ಬೇಸಿಕ್ಲಿ ಹುಡುಗಿ ಒಳ್ಳೆಯವಳಾಗಿರಬೇಕು. ಅದಕ್ಕೆ ಆ ಸಂಬಂಧನೇ ತಂದ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಕಮಾನ್ ಮಾಮ್, ಸರಿ ಆಯಿತು. ನೀನು ಆಲ್ರೆಡಿ ಡಿಸೈಡ್ ಆಗಿದೆಯಾ ಅಂತಂದರೆ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಫೈನ್, ಇಟ್ಸ್ ಓಕೆ. ನೀನು ಡಿಸಿಷನ್ ತೊಗೊಂಡಿದ್ಯಾ ಅಂತಂದರೆ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಒಂದೊಳ್ಳೆ ಡಿಸಿಷನ್ನೇ ತೊಗೊಂಡಿರ್ತೀಯ. ಆ್ಯಂಡ್ ಅದೆಲ್ಲ ನಮ್ಮ ಒಳ್ಳೇದಕ್ಕೆ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಇಟ್ಸ್ ಯುವರ್ ಡಿಸಿಷನ್. ಫೈನ್. ಎನಿವೇಸ್ ಮಾಮ್, ಒಳ್ಳೆ ಸುದ್ದಿ ಕೊಟ್ಟಿದ್ಯಾ ನೀನು. ವಿ ಹ್ಯಾವ್ ಟು ಸೆಲೆಬ್ರೇಟ್ ದಿಸ್. ಪಾರ್ಟಿ ಮಾಡಲೇಬೇಕು ಇದಕ್ಕೆ. ಯಾವಾಗ ಪಾರ್ಟಿ ಅಂತ ನೀನು ಹೇಳು, ಅರೇಂಜ್ಮೆಂಟ್ಸ್ ಎಲ್ಲ ನಂತ. ಓಕೆ, ಹೇಳ್ತೀನಿ. ಗುಡ್ ನೈಟ್ ಮಾಮ್. ಗುಡ್ ನೈಟ್ ಡಿಯರ್. ಗುಡ್ ಚಿಕ್ಕ ಮಾಮ್ಸ್. ಗುಡ್ ನೈಟ್. ಗುಡ್ ನೈಟ್. ಸಿಸ್ಟರ್, ಇಲ್ಲೇ ಸೈಡಿಂಗಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡೆ. ನಿನ್ನ ಮಗ ವಿಷಯ ಏನು ಎತ್ತ ಅಂತ ಗೊತ್ತಿಲ್ಲದೆ ಪಾರ್ಟಿ ಮಾಡೋಣ ಅಂತ ಎದ್ದು ಹೋದ್ನಲ್ಲ. ಅಕಸ್ಮಾತ್ ಅವನಿಗೆ ವಿಷಯ ಗೊತ್ತಾದರೆ, ಹುಡುಗಿ ಯಾರಂತ ತಿಳಿದ್ರೆ ಪರಿಣಾಮ ಹೆಂಗಿರುತ್ತೆ? ಅವನ ಆ್ಯಕ್ಷನ್ ರಿಯಾಕ್ಷನ್ಗಳು ಹೆಂಗಿರ್ಬೋದು ಅಂತ ಯೋಚನೆ ಮಾಡಿದ್ಯಾ ಸಿಸ್ಟರ್? ಮೈ ಮೇಲೆ 100 ಚೇಳು ಒಂದೇ ಸರ್ತಿ ಬಿದ್ದಂಗೆ ಆಡ್ತಾನೆ. ಅವನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಲ್ವ ಸಿಸ್ಟರ್? ಇಲ್ಲ, ಅಂಥದ್ದೇನೂ ಆಗಲ್ಲ. ಅಕಸ್ಮಾತ್ ಅವನಿಗೆ ಗೊತ್ತಾದರೂ ಅವನನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಯ್ ಅದಕ್ಕೆ ತಂಗಿ, ಊಟ ಆಯ್ತಾ? ಆಯಿತು, ನಿಮ್ದಾಯ್ತಾ? ಆಯಿತು ರೀ. ಅದಕ್ಕೆ ತಂಗಿ, ಅದು ನಿಮ್ಮಪ್ಪ ನನ್ನ ಮಗಳನ್ನ ಮರ್ತ್ಬಿಡು ಅಂದಾಗ ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ಬಟ್ ಮಾಮ್ ಬಂದು ನನಗೆ ಸಮಾಧಾನ ಮಾಡಿದ್ಮೇಲೆ ನನಗೆ ಎಷ್ಟೋ ಧೈರ್ಯ ಬಂತು. ಅದಕ್ಕೆ ತಂಗಿ, ಮಾಮ್ ಹೇಳಿದ್ದಾರೆ ನಾವಿಬ್ರು ಒಂದು ಮಾಡಿ ನಾವಿಗೆ ಮದುವೆ ಮಾಡಿಸ್ತೀನಿ ಅಂತ. ಸೊ ಇನ್ನು ನಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಆಯಿತಾ? ಮಾಮ್ ಏನಾದರೂ ಒಂದು ಮಾಡೇ ಮಾಡ್ತಾರೆ. ಆಂಟಿ ನನ್ನ ಹತ್ರನೂ ಇದು ಮಾತಾಡಿದ್ದಾರೆ. ಆದರೆ ಅವರಿನ್ನೂ ಮನೆಯವ್ರ ಹತ್ರ ಇದ್ರ ಬಗ್ಗೆ ಮಾತಾಡಿಲ್ಲ. ನನಗೆ ಅದು ಟೆನ್ಷನ್ ಆಗ್ತಾ ಇರೋದು. ಮಾತಾಡ್ತಾರಲ್ವಾ, ಎಲ್ಲ ಮ್ಯಾನೇಜ್ ಮಾಡ್ತಾರಲ್ವಾ, ಏನೂ ಪ್ರಾಬ್ಲಮ್ ಆಗಲ್ಲ ತಾನೆ? ಅರೆ ಏನೂ ತೊಂದರೆ ಇಲ್ಲ ನೋಡಿ. ಮಾಮ್ ಒಂದು ಟೈಮು ಮಾತು ಕೊಟ್ಮೇಲೆ ಮುಗೀತು. ಶಿ ವಿಲ್ ಡೂ ಇಟ್. ಏನೋ ಒಟ್ಟಿನಲ್ಲಿ ಇದೆಲ್ಲ ಬೇಗ ಸಾಲ್ವ್ ಆದರೆ ಅಷ್ಟೇ ಸಾಕಪ್ಪ. ದಿನಾಲೂ ಏನಾಗುತ್ತೋ ಏನೋ ಅನ್ನೋ ಟೆನ್ಷನಲ್ಲಿ ನನಗೆ ಸಾಕಾಗ್ಬಿಟ್ಟಿದೆ. ಅದಕ್ಕೆ ತಂಗಿ, ನೀವು ಹೇಳ್ತಾ ಇರೋದು ನಿಜ, ನಂಗೆ ಅರ್ಥ ಆಗುತ್ತೆ. ಆದರೆ ನನಗೆ ಮಾಮ್ ಮೇಲೆ ನಂಬಿಕೆ ಇದೆ. ಮಾಮ್ ಏನಾದರೂ ಒಂದು ಮಾಡೇ ಮಾಡ್ತಾರೆ. ಸೊ ನೀವು ಕೂಡ ಅದೇ ನಂಬಿಕೆಲಿರಿ. ಪಾರ್ಥ ಅವರೇ, ನಾವು ನಮ್ಮದೇ ಆದ ಪ್ರಪಂಚದಲ್ಲಿ ನಾವೆಷ್ಟು ಆರಾಮಾಗಿದ್ವಿ ಅಲ್ವಾ? ಇವಾಗ ಆಲ್ ಆಫ್ ದ ಸಡನ್ ಎಷ್ಟು ಕಾಂಪ್ಲಿಕೇಟ್ ಆಗೋಗಿದೆ. ಪ್ರೀತಿಸೋದು ಸುಲಭ, ಆದರೆ ಅದನ್ನು ಪಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ನಿಜ ಅದಕ್ಕೆ ತಂಗಿ, ನೀವು ಹೇಳ್ತಾ ಇರೋದು ನಿಜಾನೇ. ನಮ್ಗೇನಾದರೂ ಒಂದು ಬೇಕು ಅಂದರೆ ನಮ್ಗೆ ಎಷ್ಟೆಲ್ಲ ಕಷ್ಟಪಡಬೇಕು, ಅದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು. ಐ ಮೀನ್ ಅದಿರೋದೇ ಹಾಗೆ. ಯಾವುದಾದ್ರೂ ನಮಗೆ ಸುಲಭವಾಗಿ ಸಿಕ್ಬಿಡುತ್ತೆ ಅಂದರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ ಅಲ್ವಾ?
ಓಕೆ ಲೀವ್ ಇಟ್. ನೋಡಿ, ನೀವಿದ್ರ ಬಗ್ಗೆ ಇನ್ನೂ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಒಂದು ಸ್ವಲ್ಪ ಟೈಮ್ ಕೊಡೋಣ. ನೋಡಿ, ಟೈಮ್ ಇಸ್ ದ ಬೆಸ್ಟ್ ಹೀಲರ್. ಟೈಮೇ ಎಲ್ಲ ಗಾಯಗಳಿಗೂ ಬೆಸ್ಟ್ ಮೆಡಿಸಿನ್. ಆದರೆ ನೀವು ಮಾತ್ರ ಧೈರ್ಯ ಕಳ್ಕೊಬಾರ್ದು. ಬಿ ಸ್ಟ್ರಾಂಗ್, ಬಿ ಬೋಲ್ಡ್. ಓಕೆ? ಸರಿ. ನೀವು ಧೈರ್ಯವಾಗಿದ್ರೆ ನನಗೂ ಧೈರ್ಯ ಬರುತ್ತೆ. ಐ ಲವ್ ಯು. ಐ ಲವ್ ಯು ಟು. ಗುಡ್ ನೈಟ್. ಗುಡ್ ನೈಟ್. ಗೌತಮ್ ಅವರೇ, ನನಗೊಂದು ಅನ್ನಿಸ್ತಿದೆ, ಹೇಳ. ನಾವು ಈ ರೀತಿ ಯೋಚನೆ ಮಾಡ್ಕೊಂಡು ಕೂರೋ ಬದಲು ಇದನ್ನ ಹೇಗೆ ಬಗೆಹರಿಸೋದಂತ ನೋಡೋದು ಒಳ್ಳೇದು. ವಿಷಯ ಗೊತ್ತಾದ ಮೇಲೆ ತಡ ಮಾಡೋದು ಬೇಡ. ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕು. ಈಗ ನಾನು ಏನು ಮಾಡಬೇಕು ಅಂತೀರಿ? ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ದಾಗಿದೆ. ಜಯದೇವ್ ಹತ್ರ ಏನಂತ ಪ್ರಸ್ತಾಪ ಮಾಡೋದು? ಇಲ್ಲ, ನೀವು ಜಯದೇವರ ಹತ್ರ ಮಾತಾಡಿ ಅಂತ ನಾನು ಹೇಳ್ತಿಲ್ಲ. ಆದರೆ ನಾವು ಆ ಹುಡುಗಿ ಜೊತೆ ಮಾತಾಡ್ಬೋದಲ್ವಾ? ಅವಳಿಗೆ ಎರಡು ಬುದ್ಧಿ ಮಾತು ಹೇಳ್ಬೋದಲ್ವಾ? ಆ ಹುಡುಗಿ ಹತ್ರ ಏನು ಅಂತ ಮಾತಾಡೋದು? ಏನಂತ ಮಾತಾಡೋದು ಅಂದ್ರೆ, ದಿಯಾ ನೀನ್ ತಪ್ಪು ಮಾಡ್ತಿದ್ಯಾ, ಜಯದೇವ್ ಅವ್ರಿಗೆ ಮದುವೆ ಆಗಿದೆ, ತಂದೆ ಆಗೋರವರು, ಅವ್ರ ಸಂಸಾರ ಹಾಳು ಮಾಡಬೇಡ, ಅವರಿಂದ ದೂರ ಇರು ಅಂತ ಹೇಳ್ಬೋದಲ್ವಾ? ಈಗ ಮಾಡಿದ್ರೆ ಸರಿ ಹೋಗುತ್ತೆ ಅಂತೀರಾ? ಯಾಕೆ ಸರಿ ಹೋಗಲ್ಲ? ನೋಡಿ, ದಿಯಾನೇ ಜಯದೇವ್ ಅವ್ರನ್ನ ಅವಾಯ್ಡ್ ಮಾಡಿದ್ರೆ ಜಯದೇವ್ ಅವರು ಸುಮ್ಮನಾಗ್ತಾರೆ. ಸೊ ನೀವ್ ಹೇಳಿದಾಗೆ ಮನೇಲಿ ಯಾರಿಗೂ ಈ ವಿಷಯನೂ ಗೊತ್ತಾಗಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಕರೆಕ್ಟ್, ನೀವು ಹೇಳ್ದಾಗೆ ಮಾಡೋಣ. ನಾವು ಜಯದೇವ್ ಹತ್ರ ಈ ವಿಷಯ ಮಾತಾಡೋದೇ ಬೇಡ. ಆ ಹುಡುಗಿ ಎಲ್ಲಿದ್ದಾಳೆ ಏನು ಅಂತ ತಿಳ್ಕೊತೀನಿ. ನಾಳೆ ಬೆಳಗ್ಗೆ ಹೋಗೋಣ.